ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ನಮ್ಮ ಮುದ್ದು ಎದ್ಬಿಟ್ಟು ಕೈಗೆ ನೋವು ಆಗಿದೆ ಮಮ್ಮ ಅಂತ ತೋರಿಸ್ತಾ ಇದ್ದ. ಏನಾಗಿದೆ ಮುದ್ದು ಅಂತ ನಾನು ಕೇಳಿದಾಗ ಈ ಥರ ಏನೋ ಕಚ್ಚಿದೆ ಅಂತ ಹಿಂಗೆ ಮುದ್ದಾಗಿ ತೋರಿಸ್ತಾ ಇದ್ದ. ಹಾಗೆ ನಾನು ಬೆಳಗ್ಗೆ ಸ್ವಲ್ಪ ಎದ್ದು ರಿಸರ್ಚ್ ಪೇಪರ್ಸ್ ಓದ್ತಾ ಕೂತಿದ್ದೆ. ಹಾಗೆ ಲ್ಯಾಪ್ಟಾಪ್ ಕೂಡ ಆನ್ ಇತ್ತು. ಅದೇ ಪೇಪರ್ಸ್ ಅವನು ಬೇಕು ಅಂತ ಹಠ ಮಾಡ್ತಾ ಇದ್ದ. ನಾನೊಂದು ಸಲ ಬೆರಳು ಹಿಡಿದು ಈ ಥರ ಓದು ಮುದ್ದು ಅಂತ ಹೇಳಿ ತೋರಿಸ್ತಾ ಇದ್ದೆ. ಅದೇ ಥರ ಅವನು ಕೂಡ ಬೆರಳು ಹಿಡಿದು ತೋರಿಸ್ತಾ ಇದ್ದ. ಹೀಗೆ ಆಟ ಆಡಿಕೊಂಡು ಇವಾಗ ಬೆಳಗ್ಗೆ ಆಗಿದೆ ಅಲ್ಲ ಮುದ್ದು, ಯೋಗ ಪೋಸ್ ತೋರಿಸಪ್ಪು ಅಂತ ಕೇಳಿದಾಗ ಅವನೊಂದು ಯೋಗ ಪೋಸ್ ತೋರಿಸ್ತಾ. ನೋಡಿ ಹೆಂಗಿದೆ ಯೋಗ ಪೋಸ್ ಅವನದು. ಇದು ಒಂದು ಯೋಗ ಪೋಸ್ ಅಂತೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪುಳಿಯೋಗರೆ. ಸೊ ಇವನಿಗೂ ಇದನ್ನೇ ತಿನ್ನಿಸೋಣ ಅಂತ ಒಂದು ಬೌಲಲ್ಲಿ ಪುಳಿಯೋಗರೆ ಮತ್ತು ಮೊಸರು ಹಾಕ್ಕೊಂಡು ಹೊರಗಡೆ ಬಂದೆ. ಇಲ್ಲಿ ಅವನು ನೇಚರ್ ನೋಡ್ತಾ, ಹಸುಗಳು, ನಾಯಿ ನೋಡಿದ್ರೆ ತುಂಬ ಚೆನ್ನಾಗಿ ತಿಂತಾನೆ. ನಾನು ಕಷ್ಟಪಡೋದು ಬೇಕಾಗಿಲ್ಲ ತಿನ್ನಿಸಬೇಕಾದ್ರೆ. ಅದೇ ಮನೇಲಿ ತಿನ್ನಿಸ್ಬೇಕಂದ್ರೆ ಕಷ್ಟಪಟ್ಟು ಅವನು ಆ ಕಡೆ ಹೋಗ್ತಾನೆ, ಆ ಕಡೆ ಓಡೋಡಿ ಹೋಗಿ ತಿನ್ನಿಸ್ಬೇಕಾಗತ್ತೆ. ಹೀಗೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಟೆಸ್ಟ್ ರೈಡ್ ಹೋಗೋಣ ಅಂತ ಶೋರೂಮ್ ಕರ್ಕೊಂಡು ಹೋದರು. ಜೊತೆಗೆ ಇವನು ಬರ್ತೀನಿ ಅಂತ ಹಠ ಮಾಡಿದ್ರಿಂದ ಇವನು ಕರ್ಕೊಂಡು ಹೋದ್ವಿ. ಹೋಗ್ತಾ ಆ ಕಡೆ ಈ ಕಡೆ ಸುಮ್ಮನೆ ನೋಡ್ತಿರ್ತಾನೆ. ಶೋರೂಮ್ ಒಳಗಡೆ ಹೋಗಿ ಅಲ್ಲಿ ಹೆಲ್ಮೆಟ್ ಹಿಡ್ಕೊಂಡು ಫುಲ್ ಶೋರೂಮ್ ಸುತ್ತಾಡ್ತಾ ಇದ್ದ. ಅಲ್ಲಿ ರಿಸೆಪ್ಷನ್ನಲ್ಲಿರೋ ಮಕ್ಕಳು ಕೂಡ ಇವನ ಜೊತೆಗೆ ಆಟ ಆಡ್ತಾಯಿದ್ರು. ಅಲ್ಲಿ ಹೊರಗಡೆ ಸ್ಕೂಟಿ ನಿಲ್ಲಿಸಿದ್ವಿ ನಾವು. ಹಾಗಾಗಿ ಅವನು ನಮ್ಮ ಸ್ಕೂಟಿಲಿ ಹೋಗೋಣ ಬಾ ಮಮ್ಮಿ ಅಂತ ಹೇಳಿ ಆ ಸ್ಕೂಟಿ ತೋರಿಸಿ ಹೆಲ್ಮೆಟ್ ಹಿಡ್ಕೊಂಡು ಹೋಗೋಣ ಅಂತ ಸನ್ನೆ ಮಾಡಿ ತೋರಿಸ್ತಾ ಇದ್ದ. ಟೆಸ್ಟ್ ರೈಡ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅವನಿಗೂ ಹಸಿವಾಗಿತ್ತು. ಸೊ ಮ್ಯಾಂಗೋ ಪೀಸಸ್ ಮಾಡಿಕೊಟ್ಟು, ಹಾಗೆ ಗೆಣಸಿತ್ತು, ಗೆಣಸನ್ನು ಬೇಯಿಸಿ ಕೊಟ್ಟೆ. ಅದನ್ನೇ ಅವನು ಇಷ್ಟಪಟ್ಟು ತಿಂತಾಯಿದ್ದ. ಅವನೇ ಕೈಯಿಂದ ಎಲ್ಲ ಕಿವುಚ್ಕೊಂಡು ಎಲ್ಲ ರಂಪಾಟ ಮಾಡ್ಕೊಂಡು ತಿಂತಾಯಿದ್ದ. ಸೊ ಅವನಿಗೂ ಹೊರಗಡೆ ಸುತ್ತಾಡ್ಕೊಂಡು ಬಂದು ಆ ಹೆಲ್ಮೆಟೆಲ್ಲ ಹಿಡ್ಕೊಂಡು ಶೋರೂಮ್ ಫುಲ್ ಅಡ್ಡಾಡಿದ್ದ. ತುಂಬ ಟಯರ್ಡ್ ಆಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡ. ತೊಟ್ಲಲ್ಲಿ ಹಾಕಿದ ತಕ್ಷಣವೇ ಮಲ್ಕೊಂಬಿಟ್ಟ. ಸಂಜೆ ಸ್ವಲ್ಪ ಹೊತ್ತು 1-2 hours ಮಲಗ್ತಾನೆ. ಸೊ ಸಂಜೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ ಅವರ ಪಪ್ಪ ಜೊತೆ ಆಟ ಆಡಿಕೊಂಡು ಕೂತಿದ್ದ. ಅವರು ಎಲ್ಲ ಕ್ಲಿಪ್ಸ್ ಹಾಕ್ತಾಯಿದ್ರು, ಇವನು ಒಂದೊಂದೇ ಕ್ಲಿಪ್ಸ್ ತೆಗಿತಾ ಇದ್ದ. ಇದನ್ನೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಹೊರಗೆ ಹೋಗೋಣ ಬಾ ಅಂತ ಹೇಳಿ, ವಾಕ್ ಹೋಗೋಣ ಬಾ ಅಂತ ಹೇಳಿದ ತಕ್ಷಣ ಹೊರಗಡೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಪಕ್ಕದ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಅವ್ರಿಗೂ ಕೂಡ ಹಾಯಿ ಟಾಟಾ ಮಾಡಿಕೊಂಡು ಅವ್ರು ಬಂದ ತಕ್ಷಣ ಅವ್ರಿಗೆ ಓಡೋಗಿ ಟಾಟಾ ಅಂತ ಹೇಳಿ ಈ ಕಡೆ ಮನೆ ಹತ್ರ ಬಂದ ಅವನು. ಅಷ್ಟರೊಳಗೆ ನಾನು ಇವನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತಾನೆ ಅಂತ ಅವರ ತಾತನ ಜೊತೆಗೆ ಸ್ವಲ್ಪ ಕಳಿಸ್ದೆ. ಸೊ ಇವಾಗ ನಾನು ಅಷ್ಟರೊಳಗೆ ಸಂಜೆ ಊಟಕ್ಕೆ ಏನಾದರೂ ಮಾಡಬೇಕಲ್ಲ ಇವನಿಗೆ ಅಂತ ಅಂದ್ಕೊಂಡು ಸಂಜೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಬೇಕು ಅಂತ ಆನಿಯನ್, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಒಂದು ಅರ್ಧ ನಿಂಬೆಹಣ್ಣು ಎಲ್ಲ ಹೆಚ್ಕೊಂಡೆ. ಫಸ್ಟಿಗೆ ಬಾಣಲೆಯಲ್ಲಿ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆನಿಯನ್, ಟೊಮೆಟೊ ಮತ್ತು ಅರ್ಧ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದು ಸ್ವಲ್ಪ ಸಾಲ್ಟ್ ಮಾಡಿಕೊಂಡು, ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸಿದೆ. ಆಮೇಲೆ ಸ್ವಲ್ಪ ಹುರಿದಿದ್ದೆ ಆದರೂ ಸ್ವಲ್ಪ ಹುರ್ಕೊಂಡು ಅದಕ್ಕೆ ತಕ್ಕನಂಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿ ಬರೋ ತನಕ ಕುದಿಸಿದೆ. ಸೊ ಅದನ್ನ ಸ್ವಲ್ಪ ಆರಬೇಕಿತ್ತು. ಅವನಿಗೆ ಆರೋ ತನಕ ಸಮಾಧಾನ ಇಲ್ಲ, ಫುಲ್ ಹಸಿವಾಗಿಬಿಟ್ಟಿತ್ತು. ಸೊ ನಾನು ಅಡುಗೆ ಮನೆ ಕೆಲಸ ಮತ್ತು ಬೇರೆ ಇತ್ತು, ಮಾಡ್ಕೋಬೇಕಿತ್ತು. ಸೊ ಅವರು ಪಪ್ಪಾಗೆ ಹೇಳ್ತಾ ಇದ್ದೆ, ನೀವು ತಿನ್ನಿಸ್ರಿ, ನಾನು ಒಳಗಡೆ ಹೋಗ್ತೀನಿ ಅಂತ.
ಸೊ ಅವ್ರು ಈ ರೀತಿ ಆರಿಸ್ಕೊಂಡು ಅವನಿಗೆ ತಿನ್ನಿಸ್ತಾಯಿದ್ರು. ತುಂಬಾ ಇಷ್ಟಪಟ್ಟು ತಿಂದ ಅವನು. ಈ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಅವನು ಏನಾದರೂ ತಿನ್ನಬೇಕು, ಆರಾಮ್ಸೆ ತಿನ್ನಿಸ್ಬೇಕು, ಬೇರೆಯವ್ರ ಕೈಯಲ್ಲಿ ಕೊಟ್ಟು ತಿನ್ನಿಸ್ಬೇಕು ಅಂದರೆ ಈ ಉಪ್ಪಿಟ್ಟು ಮಾಡಿಬಿಟ್ರೆ ಚೆನ್ನಾಗಿ ತಿಂದುಬಿಡ್ತಾನೆ. ಅವರು ಉಪ್ಪು ಕೊಡ್ತಾಯಿದ್ರು, ಇವನಿಗೆ ಸಮಾಧಾನನೇ ಇಲ್ಲ, ಬೇಗ ಬೇಗ ತಿನ್ನಬೇಕು ಅಂತೇಳಿ. ಇದಾಗಿತ್ತು ಇವತ್ತಿನ ನಮ್ಮ ಮುದ್ದು